ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ ವಿಡಿಯೋ ನೆನ್ನೆ ಹಾಕಿದಾಗಿಂದ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರುವಂತದ್ದೇ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸುಮಾರು ಜನಕ್ಕೆ ಬಂದಿದೆ, ಸುಮಾರು ಜನಕ್ಕೆ ಬಂದಿಲ್ಲ. ಅದನ್ನೇ ನಾನು ನೆನ್ನೆ ಕೂಡ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು. ಆದ್ರೆ ಇವತ್ತು ಬಾಕಿ ಇರುವಂತ ಎಲ್ಲಾ ಜಿಲ್ಲೆಗಳಿಗೂ ಹಣ ಜಮಾ ಆಗುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸಿದ್ದಾರೆ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗೆ ಇವತ್ತು ಜಮಾ ಆಗುತ್ತೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ಗೃಹಲಕ್ಷ್ಮಿದು ಹಣ ತುಂಬಾ ಜನ ಕಮೆಂಟ್ ಅಲ್ಲಿ ಹಾಕಿರೋದೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಬಂದಿರುವಂತ ಯಾವ ಯಾವ ಜಿಲ್ಲೆಗಳು ಫಸ್ಟ್ ಆಗಿ ಕಮೆಂಟ್ ನ ತಿಳಿಸಿದೀರಾ ಅಂತ ಹೇಳಿ ನೋಡೋಣ. ಸೊ ನೋಡಿ, ಬೆಂಗಳೂರು ಗ್ರಾಮಾಂತರ ಬಂದಿದೆ, ಬೆಂಗಳೂರು ಗ್ರಾಮಾಂತರಗೆ ಹಣ ಬಂದಿದೆ. ಜೊತೆಗೆ ಯಾದಗಿರಿಗೆ ಬಂದಿದೆ, ಬಿಜಾಪುರ ಬಂದಿದೆ, ಮಂಡ್ಯ ಬಂದಿದೆ, ಚಿಕ್ಕಬಳ್ಳಾಪುರ ಬಂದಿದೆ. ಈ ಕಡೆ ನೆಕ್ಸ್ಟ್ ದಕ್ಷಿಣ ಕನ್ನಡ ಕೆಲವೊಂದು ಭಾಗಗಳಲ್ಲಿ ಬಂದಿದೆ. ಹೈಯೆಸ್ಟ್ ಕಮೆಂಟ್ ದಕ್ಷಿಣ ಕನ್ನಡ ಬಂದಿಲ್ಲ ಅಂತ ಮೆನ್ಷನ್ ಮಾಡ್ತಾ ಇದ್ದೀರಾ, ಬಟ್ ದಕ್ಷಿಣ ಕನ್ನಡ ಕೆಲವೊಂದಷ್ಟು ಭಾಗಗಳಲ್ಲಿ ಅಮೌಂಟ್ ರಿಲೀಸ್ ಆಗಿದೆ. ರಾಮನಗರ ಡಿಸ್ಟಿಕ್ ಬಂದಾಗಿದೆ, ಬಾಗಲಕೋಟೆ ಬಂದಾಗಿದೆ, ದಕ್ಷಿಣ ಕನ್ನಡ ಮತ್ತೆ ಅದೇ ಬರ್ತಿದೆ. ಸೊ ನೋಡಿ, ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಆಲ್ರೆಡಿ ಈಗ ಅಮೌಂಟ್ ಬಂದಾಗಿದೆ. ನೋಡಿ, ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ದೀರಾ, ನೀವುಗಳೇ ಕಮೆಂಟ್ ಹಾಕ್ತಾ ಇರುವಂತದ್ದು. ನೀವು ಕಮೆಂಟ್ ಹಾಕಿರೋದೇ ನಾನು ಹೇಳ್ತಾ ಇರುವಂತದ್ದು ನಿಮಗೆ. ಮೈಸೂರು ಬಂದಿದೆ ನೋಡಿ, ತುಂಬಾ ಜನಕ್ಕೆ ಬಂದಿದೆ. ಸೊ ಬೆಂಗಳೂರು ಸೌತ್ ಬಂದಿದೆ, ಬೆಂಗಳೂರು ಈ ಕಡೆ ಸೌತ್ ಬಂದಿದೆ ಆಲ್ರೆಡಿ. ಓಕೆ, ಸೊ ಕಮೆಂಟ್ ನ ಓದ್ತಾ ಕೂತ್ರೆ ನಿಮ್ಗೂ ಕನ್ಫ್ಯೂಷನ್ ಆಗುತ್ತೆ. ಹೇಳ್ತೀನಿ ನೋಡಿ, ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸಿದ್ರ. ಈಗ ಕೆಲವೊಂದಷ್ಟು ಜಾಗಗಳಿಗೆ ಅಮೌಂಟ್ ರಿಲೀಸ್ ಆಗಿದೆ. ಎಲ್ಲರಿಗೂ ಒಟ್ಟಿಗೆ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಸರ್ಕಾರದವ್ರ ಪ್ರಾಬ್ಲಮ್ ಅಲ್ಲ, ಇದು ಟೆಕ್ನಿಕಲ್ ಇಶ್ಯೂ. ಜೊತೆಗೆ RBI ರೂಲ್ಸ್ ಇರೋದ್ರಿಂದ ಒಟ್ಟಿಗೆ ಅಷ್ಟು ಕೋಟಿನ ಯಾರು ಸಹ ರಿಲೀಸ್ ಮಾಡಕ್ಕಾಗಲ್ಲ. ಸೊ ಇವಾಗ ನಿನ್ನೆ ಮೊನ್ನೆಯಿಂದ ಅಮೌಂಟ್ ರಿಲೀಸ್ ಆಗಿರುವಂತದ್ದು. ನಿನ್ನೆ ಮೊನ್ನೆ ಅಮೌಂಟ್ ರಿಲೀಸ್ ಆದ್ಮೇಲೆ ನಿಮ್ಗೆ ಒಂದಷ್ಟು ಭಾಗಗಳಿಗೆ ಇದನ್ನ ಸ್ಪ್ಲಿಟ್ ಮಾಡಿ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಬೆಂಗಳೂರು ದಕ್ಷಿಣ, ಉತ್ತರ, ಈ ತರ ಎಲ್ಲಾನು ಇದೆಯಲ್ವಾ. ಸೊ ಈ ಒಂದು ಭಾಗದಲ್ಲಿ ಕೊಟ್ಟಿರ್ತಾರೆ. ಇವಾಗ ಬೆಂಗಳೂರು ಸೌತ್ ಅಲ್ಲಿ ಅಮೌಂಟ್ ರಿಲೀಸ್ ಆಗಿದೆ. ಬೆಂಗಳೂರು ಸೌತ್ ಅಂದ್ರೆ ಯಾವ ಕಡೆ ಬರುತ್ತೆ? ಈ ಮೆಜೆಸ್ಟಿಕ್, ಗಾಂಧಿ ಬಜಾರು, ಚಾಮರಾಜಪೇಟೆ, ಬಸವೇಶ್ವರ ನಗರ, ಈ ಸರೌಂಡಿಂಗ್ಸ್ ಸೌತ್ ಅಂತ ಕರಿತೀವಿ. ವಿಜಯನಗರ, ಈ ಒಂದು ಜಾಗದಲ್ಲಿ ಇರುವಂತ, ಈ ಒಂದು ಸರೌಂಡಿಂಗ್ ಅಲ್ಲಿ ಇರುವಂತವ್ರಿಗೆ ಗೃಹಲಕ್ಷ್ಮಿ ಆಲ್ರೆಡಿ ಬಂದಾಗಿದೆ. ಇವಾಗ ದಕ್ಷಿಣ ಕನ್ನಡದಲ್ಲಿ ತುಂಬಾ ಜನ ಕಮೆಂಟ್ ಆಗ್ತಾ ಇದ್ದೀರಾ DK ಬಂದಿಲ್ಲ ಅಂತ ಹೇಳ್ಬಿಟ್ಟು. ಉಡುಪಿ, ಮಂಗಳೂರು, ಧರ್ಮಸ್ಥಳ, ಈ ತರ ಸಿಕ್ಕಾಪಟ್ಟೆ ಜಾಗಗಳು ಇರ್ತವೆ. ಅದರಲ್ಲಿ ಮತ್ತೆ ಒಂದಷ್ಟು ತಾಲೂಕುಗಳು ಎಲ್ಲಾನು ಇರ್ತವಲ್ವಾ. ಸೊ ಎಲ್ಲಾ ಕಡೆನೂ ಒನ್ ಬೈ ಇವಾಗ ಅಮೌಂಟ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ತಾಲೂಕ್ ಪಂಚಾಯತಿಯಿಂದ ಅಮೌಂಟ್ ರಿಲೀಸ್ ಮಾಡಿದ್ದಾರೆ, ಸರ್ಕಾರದವರು ಕೊಟ್ಟಾಗಿದೆ. DBT ಮುಖಾಂತರ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರುವಂತದ್ದು. ಸೊ ಇವಾಗ ಇಷ್ಟು 2 ದಿನದಿಂದ ಒಂದಷ್ಟು ಜನರಿಗೆ ಅಮೌಂಟ್ ಬಂದಿದೆ. ನೀವುಗಳೇ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಇನ್ನು ಮಿಕ್ಕಿದಂತವ್ರಿಗೆ ಇವತ್ತು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಟೆನ್ಷನ್ ಮಾಡ್ಕೊಳ್ಳೋದಕ್ಕೂ ಹೋಗ್ಬೇಡಿ, ಬರುತ್ತೆ ಹಣ, ಎಲ್ಲೂ ಹೋಗೋದಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ನೀವುಗಳೇ ತಿಳಿಸ್ತಾ ಇರೋದ್ರಿಂದ ಗ್ಯಾರಂಟಿ ಇದೆ, ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಬರೀ 16ನೇ ಕಂತಿನ ಹಣ ಏನು 2,000 ರೂಪಾಯಿ ಇದೆ, ಅದು ಮಾತ್ರ ಜಮಾ ಮಾಡ್ತಾ ಇದ್ದಾರೆ. ಮಿಕ್ಕಿರುವಂತ ಇನ್ನ 4,000 ಹಣದ ಬಗ್ಗೆ ಮಾಹಿತಿ ಸದ್ಯದ ಮಟ್ಟದಲ್ಲಿ ಇಲ್ಲ. ಸೊ ಬರೀ 2,000 16ನೇ ಕಂತಿನ ಹಣದ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇರುವಂತದ್ದು. ಸೊ ಇವತ್ತು ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಮಿಕ್ಕಿರುವಂತ ಎಲ್ಲಾ ಜನರಿಗೂ, ಎಲ್ಲಾ ಜಿಲ್ಲೆಗಳಿಗೂ ಹಣ ಜಮಾ ಆಗುತ್ತೆ. ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಆಮೇಲೆ ಅವ್ರಿಗೆ ಬಂತು ನಮ್ದು ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಾ, ಅಥವಾ ನಮ್ದು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ನಮ್ಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಹೇಳಿ ತುಂಬಾ ಜನ ಡಿಸ್ಟರ್ಬ್ ಆಗ್ತಿರೋ ಗೊತ್ತು. ಆ ತರ ಎಲ್ಲ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಇವತ್ತು ಕ್ಲಿಯರ್ ಕಟ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರುವಂತದ್ದು. ಸೊ ಇದಾಗಿತ್ತು ಗೃಹಲಕ್ಷ್ಮಿ ಅಪ್ಡೇಟು. ಚಿಂತೆ ಮಾಡಬೇಡಿ, ಬರುತ್ತೆ. ಸೊ ವಿಡಿಯೋನ ಶೇರ್ ಮಾಡಿ. ಇನ್ನ ಯಾರ್ಯಾರಿಗೆ ಬಂತು ನಿನ್ನೆಯಿಂದನೂ ನಿಮ್ಗೆ ನೈಟು ಎಲ್ಲ ಯಾರ್ಯಾರಿಗೆ ಬಂದಿದೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾವ ಜಿಲ್ಲೆಯವರು ಅಂತಾನು ಹೇಳ್ತಾ ಬನ್ನಿ, ಮಿಸ್ ಮಾಡಬೇಡಿ. ತುಂಬಾ ಜನ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದಾರೆ, ಬಟ್ ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡ್ತೀರಾ, ದಯವಿಟ್ಟು ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿ. ಇನ್ನೊಬ್ರಿಗೂ ಸಹ ಅದರಿಂದ ಹೆಲ್ಪ್ ಆಗುತ್ತೆ, ಒಂದು ಧೈರ್ಯನೂ ಬರುತ್ತೆ. ಸಿಗೋಣ ಮತ್ತೊಂದು ವಿಡಿಯೋಂದಿಗೆ. ನಮಸ್ಕಾರ.